ಅವರಿಬ್ಬರಿಗೂ ಮದುವೆ ಆಗಿತ್ತು. ಇಬ್ಬರಿಗೂ ಕೂಡ ಮಕ್ಕಳು ಮರಿ ಇದ್ರು. ಆದ್ರೂ ಅಕ್ರಮ ಸಂಬಂಧದಲ್ಲಿದ್ದವರಿಗೆ ಸಾವಿನ ಶಾಕ್ ಎದುರಾಗಿದೆ. ಅಂಕಲ್ ಫೋನ್ ಅನ್ನ ಬಾವಿಗೆ ಬಿಸಾಕಿ ಬಂದಿದ್ದ ಆಂಟಿ ಮೇಲೆ ಅಟ್ಟಹಾಸ ಮೆರೆದಿದ್ದಾರೆ. ನಾನು ಹೆಣ್ಣಾಗಿಂತದ್ದು ಕೆಲಸ ಯಾಕೆ ಮಾಡಲಿ ಅವರಿಗೆ? ಆಂಟಿ ಜೊತೆ ಹೋಗಿದ್ದವ ಪೊದೆಯಲ್ಲೇ ಪ್ರಾಣ ಬಿಟ್ಟ. ಅನೈತಿಕ ಸಂಬಂಧದ ಸಿಟ್ಟು ಮಹಿಳೆಗೆ ಹಿಗ್ಗಾಮುಗ್ಗಾ ಥಳಿತ. ಅದೆಂಥ ಸಿಟ್ಟು, ಅದೆಂಥ ಆಕ್ರೋಶ. ಒಬ್ಳು ಹೆಣ್ಮಗಳು 100 ಮಂದಿ ಸುತ್ತಾಕೊಂಡು ಹಲ್ಲೆ ಮಾಡುತ್ತಿದ್ರೆ ಪರಿಸ್ಥಿತಿ ಹೇಗಿರಬೇಡ ಹೇಳಿ. ನನ್ನ ಗಂಡ ಸತ್ತಿದ್ದೇ ನಿನ್ನಿಂದ, ನನ್ನ ಅಣ್ಣ ಸತ್ತಿದ್ದೇ ನಿನ್ನಿಂದ, ನಮ್ಮಪ್ಪ ದೂರ ಆಗಿದ್ದೇ ನಿನ್ನಿಂದ ಅಂತ ಸಿಕ್ಕವರೆಲ್ಲ ಮನಬಂದಂತೆ ಹೊಡೆದಿದ್ದಾರೆ. ಹೆಣ್ಣು ಅನ್ನೋದನ್ನು ನೋಡದೆ ಹುಣಸೆ ಮರಕ್ಕೆ ಕಟ್ಟಾಕಿ ಅಟ್ಟಹಾಸ ಮೆರೆದಿದ್ದಾರೆ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಜಾಲಹಳ್ಳಿಯಲ್ಲಿ ಅತ್ಯಮಾನುಷ ಘಟನೆಯೊಂದು ನಡೆದೋಗಿದೆ. 45 ವರ್ಷದ ರಂಗಪ್ಪನ ಸಾವಿಗೆ ಈ ಹೆಣ್ಮಗಳೇ ಕಾರಣ ಅಂತ ಮನಸ್ಸೋ ಇಚ್ಛೆ ಥಳಿಸಿದ್ದಾರೆ. ಇಡೀ ಊರಿನವರ ಮುಂದೆ ಮರಕ್ಕೆ ಕಟ್ಟಾಕಿ ಹಿಗ್ಗಾಮುಗ್ಗಾ ಹೊಡೆದಿದ್ದಾರೆ. ಈ ಹೆಣ್ಮಗಳ ಹೆಸರು ದಂಡಮ್ಮ ಅಂತ. ತಮ್ಮೂರಿನ ರಂಗಪ್ಪ ಅನ್ನೋ ವ್ಯಕ್ತಿ ಜೊತೆ ಈಕೆಗೆ ಅನೈತಿಕ ಸಂಬಂಧ ಇತ್ತಂತೆ. ಆಗಾಗ ಕದ್ದು ಮುಚ್ಚಿ ಒಂದಾಗ್ತಿದ್ರು. ಈ ರಂಗಪ್ಪನಿಗೋ ಮೊದಲೇ ಮೂರ್ಛೆ ರೋಗವಿತ್ತು. 20 ದಿನಗಳ ಹಿಂದೆ ಇದೇ ರಂಗಪ್ಪ ಹಾಗೂ ದಂಡಮ್ಮ ಕದ್ದು ಮುಚ್ಚಿ ಮೀಟಾಗಿದ್ರು. ಯಾವುದೋ ಕಳ್ಳ ಜಾಗದಲ್ಲಿ ಮೈಮರೆತಿದ್ದಾರೆ. ಇದೇ ಹೊತ್ತಲ್ಲೇ ಮೂರ್ಛೆ ರೋಗವೂ ಕಾಣಿಸ್ಕೊಂಡಿದೆ. ಹೀಗಾಗಿ ನನ್ನ ತಮ್ಮನನ್ನ ಕರೆಸ್ಕೊಳ್ತೀನಿ, ನೀನು ಕೂಡಲೇ ಇಲ್ಲಿಂದ ಹೋಗುವಂತ ದಂಡಮ್ಮನನ್ನ ಕಳಿಸಿದ್ದಾನೆ. ದಂಡಮ್ಮ ಮನೆ ಸೇರ್ತಿದ್ದಂತೆ ರಂಗಪ್ಪ ಅಲ್ಲಿಯೇ ಪ್ರಾಣ ಬಿಟ್ಟಿದ್ದ. ಬೆಳಗಾದ್ರೂ ರಂಗಪ್ಪನ ಸುದ್ದಿ ಇಲ್ಲದಿದ್ದಾಗ ಅನುಮಾನ ಜಾಸ್ತಿ ಆಗಿದೆ. ರಂಗಪ್ಪನಿಗೆ ಕೊನೆಯದಾಗಿ ಕಾಲ್ ಮಾಡಿದ್ದು ನಾನೇ. ಮೊಬೈಲ್ ಸಿಕ್ಕರೆ ನಾನು ತಗಲಾಕೊಳ್ತೀನಿ ಅಂತ ರಂಗಪ್ಪ ಸತ್ತಿದ್ದ ಜಾಗಕ್ಕೆ ಹೋಗಿ ಮೊಬೈಲ್ ಎತ್ಕೊಂಡು ಬಂದಿದ್ದಾಳೆ. ನಂತರ ಊರಿನ ಬಾವಿಯೊಂದಕ್ಕೆ ಆ ಮೊಬೈಲ್ ಎಸೆದು ಮನೆ ಸೇರ್ಕೊಂಡಿದ್ದಳು. ಇದಕ್ಕೂ ನನಗೂ ಸಂಬಂಧವಿಲ್ಲ ಎನ್ನುವಂತಿದ್ಲು. ರಂಗಪ್ಪನ ಅಂತ್ಯ ಸಂಸ್ಕಾರ ಮಾಡಿದ ಗ್ರಾಮಸ್ಥರಿಗೆ ಸಣ್ಣದೊಂದು ಅನುಮಾನ ಕಾಡುತ್ತಾನೇ ಇತ್ತು. ಕೊನೆಗೆ ಈ ವಿಷಯ ಅದೇಗೆ ಗೊತ್ತಾಯ್ತೋ ಗೊತ್ತಿಲ್ಲ, ಒಬ್ಬರಿಂದೊಬ್ಬರಿಗೆ ಹರಿದಾಡುವುದಕ್ಕೆ ಶುರುವಾಗಿದೆ. ಯಾವಾಗ ರಂಗಪ್ಪನ ಮನೆಯವರಿಗೆ ಗೊತ್ತಾಯ್ತೋ ದಂಡಮ್ಮನ ಮನೆಗೆ ನುಗ್ಗಿ ಅಟ್ಟಹಾಸ ಮೆರೆದಿದ್ದಾರೆ. ಊರಿನ ಬೀದಿಯಲ್ಲಿರೋ ಹುಣಸೆ ಮರಕ್ಕೆ ಕಟ್ಟಾಕಿ ಮನಬಂದಂತೆ ಹಲ್ಲೆ ಮಾಡಿದ್ದಾರೆ. ಹೆಣ್ಣು ಅನ್ನೋದನ್ನು ಮರೆತು ಮನಸ್ಸೋ ಇಚ್ಛೆ ಥಳಿಸಿದ್ದಾರೆ. ಪೊಲೀಸರು ಏನಾದರೂ ಬಾರದೇ ಇದ್ದಿದ್ರೆ ಕೊಂದೇ ಹಾಕ್ತಿದ್ರೋ ಏನೋ. ನಾನು ಹೆಣ್ಣಾಗಿಂತದ್ದು ಕೆಲಸ ಯಾಕೆ ಮಾಡಲಿ ಅವರಿಗೆ? ಇನ್ನೊಂದು ಕೊಲೆ ಮಾಡಿಗೇಸಿ ನಾನು ಊರೂರು ಅಲ್ಲದ ನಿಂತದೇನ್ರಿ. ನನ್ನ ಮಕ್ಕಳು ಮರಿ ಬಿಟ್ಟಿಗೇಸಿ ನನಗೆ ಹಿಂದಿಲ್ಲ ಮುಂದಿಲ್ಲ. ನಾನು ಯಾಕಿಂತ ಕೆಲಸ ಮಾಡಲಿ? ಒಬ್ಬ ಗಣಮ ನಾನು ಯಾಕೆ ಕೊಲ್ಲಲಿ? ನನಗೇನು ಬರ್ತದೆ ಕೊಲ್ಲಿದ್ರ? ನನಗೆ ಅಷ್ಟು ಧೈರ್ಯ ಐತೇನ್ರಿ ಕೊಲ್ಲಕ? ನನಗೆ ಸಪೋರ್ಟ್ ಇದ್ರೆ ಹಿಂಗೆ ಯಾಕೆ ಅಲೆಯಲ್ಲಿ ಆಯ್ ಮೇರಾಗಿ ಓಡಾಡ್ತಿದ್ರಿ ನಾನು. ದಂಡಮ್ಮ ಮೇಲಿನ ಅಟ್ಟಹಾಸದ ವಿಡಿಯೋ ವೈರಲ್ ಆಗ್ತಿದ್ದಂತೆ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ. ಮಹಿಳೆ ಅನ್ನೋದನ್ನು ನೋಡದೆ ಹಲ್ಲೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಸಾಮಾಜಿಕ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಮಹಿಳೆಯನ್ನ ಗಿಡಕ್ಕೆ ಕಟ್ಟಿ ಬೆತ್ತಲೆಯಾಗಿ ಆಕಿನ ಹೊಡಿತಾರ ಅಂತಂದ್ರೆ ನಾವು ಇನ್ನು ಯಾವ ಸಮಾಜದಲ್ಲಿದ್ದೀವಿ, ಎಷ್ಟು ವರ್ಷಗಳ ಹಿಂದಿನ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನೋವಂಥದ್ದನ್ನು ನಾವು ಈ ಸರ್ಕಾರಗಳು ನಮ್ಮನ್ನು ಪ್ರಶ್ನೆ ಮಾಡುವಂಥ ಆಗಿದೆ. ಹೆಣ್ಮಗಳು ಒಂದು ತಪ್ಪು ಮಾಡ್ಯಾಳ ಅಂತಂದ್ರೆ ತಪ್ಪು ಮಾಡ್ಯಾಬಿಟ್ರೆ ಗೊತ್ತಿಲ್ಲ ಅದು ನಮಗೆ. ಆದರೆ ಈ ಥರ ಬೆತ್ತಲಾಗಿ ಹೊಡೆಯೋದು ಭಾಳ ತಪ್ಪು. ಆದ್ರೆ ಸರ್ಕಾರ ಇದನ್ನು ನೋಡಿಕೊಂಡು, ಪೊಲೀಸ್ ಇಲಾಖೆ ಇದನ್ನು ನೋಡಿಕೊಂಡು ಅವ್ರ ಮೇಲೆ FIR ಮಾಡ್ಲಾರ್ದಂಗೆ ಅವ್ರ ಮೇಲೆ ನಿರ್ಲಕ್ಷ್ಯ ಮಾಡ್ತಂದ್ರೆ ಇದು ಭಾಳ ತಪ್ಪು. ಸಾವು ಅನ್ನೋದು ಹೇಳಿ ಕೇಳಿ ಬರಲ್ಲ. ಆದರೆ ಹೆಣ್ಣು ಅನ್ನೋದನ್ನು ನೋಡದೆ ಅಟ್ಟಹಾಸ ಮೆರೆದವರಿಗೆ ತಕ್ಕ ಶಿಕ್ಷೆ ಆಗಬೇಕಿದೆ. ವಿಶ್ವನಾಥ್ ಹೂಗಾರ್, ನ್ಯೂಸ್ 18, ರಾಯಚೂರು.